ಮಾಮಗೆ ಕಾಸ ಅವನಿಗೆ ಏಕದಮ್ ಹುಚ್ಚುರಂಗ್ ಮಾಡ್ಲತ್ತ ಹುಚ್ಚುರಂಗ್ ಮಾಡೋಣ ಇಲ್ಲಿ ತಂದು ಕಿಸಿಂದ್ರ ಇದು ಮಾಡೋಣ ಅವ್ರ ಮಂತ್ರ ಹಾಕಿ ತಲೆ ಹಾಸ್ತಿಟ್ಟು ಇದು ಮಾಡಿದ್ಗಳಿಂದ ಅರಿವಿನ ಮ್ಯಾಗ ಬಂದರು ಎಲ್ಲ ಅರಿವಿನ ಮ್ಯಾಗ ಬಂದು ಮತ್ತೆ ಹೋಗಿ ಸಂಸಾರ ಮಾಡಿ ಮಕ್ಕಳು ಮರಗಳು ಎಲ್ಲ ಅದು ಅವನಿಗೆ ಮಾದೇವ ಪಿದೇವೆಲ್ಲ ಹುಟ್ಟೋರು ಇವರೆಲ್ಲ ಹಿಂಗೆಲ್ಲ ಆಯ್ತು ರೀ. ಮತ್ತು ಈ ಕಡೆ ತೆಳಗ ಇವ ಬಂದಿದ್ದ ನಿರ್ಗುಡಿ ಗೌಡ ಅವ ದೇಸಾಯಿ ಇದ್ರಿ. ದೇಸಾಯಿ ಅವನಿಗೆ ಹುಚ್ಚ ಹತ್ತಿ ಬರ್ಮಿ ಹತ್ತಿತ್ತು. ಅವನಿಗೇನು ಬರ್ಮಿ ಆಗ್ಯದಲ್ಲ ಭ್ರಮಿಷ್ಟ ಆಗ್ಯದ. ಅವನಿಗೆಲ್ಲ ಮತ್ತು ತಲೆ ಮ್ಯಾಗ ಹಾಸ್ತಿಟ್ಟು ಬಂಡಾರ ಮುತ್ತನ ಹೆಸರು ತೊಗೊಂಡು ಬಂಡಾರ ಇದು ಮಾಡಿ ಅವನಿಗೆಲ್ಲ ಜ್ಞಾನ ಬತ್ರಿ. ಜ್ಞಾನ ಬಂದು ಅವ ಅದು ಪಡಸಲಿ ಹಾಕದು ನೋಡ್ರಿ. ಅದು ಅವನ ನೆಟ್ಟಾಗನ ದೇಸಾಯಿ ಇದ್ದವ ಮುತ್ತಂದಿಂದ ಎಲ್ಲ ಕಮ್ಮಾಯ್ತು. ಕಮ್ಮಾಗ್ಯಾನ ಮುತ್ತಂದು ಕಮ್ಮಾಗ್ಯದ ಆಸರಿಲ್ಲ ಹ್ಯಾಂಗ ಮಾಡ್ಬೇಕನ್ನು ಅವ್ರು ಯಾರು ಒಂದು ಸರಂದಾನ ಮಾಡ್ಕೇಸೇನು ಅಡಿಗೆ ಮನೆ ಒಂದು ದಾಸೋಗ ಹೋಗ್ಲಿಕ್ಕೆ ಮಂದಿಗೆ ಅಡಿ ಕೂಲಿ ಮಾಡಿ ಮಂದಿ ಸರಂದಾನ ಮಾಡಿ ಕಟ್ಟಿದ್ವಿ. ಮುಂದೆ ಬಾಬಾಗ ಆಸರಿ ಇದ್ದಿತ್ತಿಲ್ಲ. ಅವನ ಸತ ಒಂದು ಅದು ಪಡಸಲಿ ಹಾಕಿಕೊಟ್ಟ. ಅವನ ನಿರ್ಗುಡಿ ದೇಸಾಯಿ ಕಮ್ಮಗನ ಅದಕ್ಕೆ ಬಾಬಾಗಿರ್ಲಿಕ್ಕೆ ಮಕ್ಕಳಕ್ಕೆ ಕುಂಡ್ರಲ್ಕ ಅಂತೇಳಿ ಅದೊಂದು ಚಂದ್ರಸಾಲಿ ಮಾಡಿಕೊಟ್ಟ. ಹಂಗೆ ವೈನ ಹೋಯ್ತಿಯಪ್ಪ ದೂರ ಎಲ್ಲ ಮಂದಿ ಎಲ್ಲ ಹುಚ್ಚರ್ದು ಕಮ್ಮಿ ಮಾಡಿದ್ರು, ಮೂಕರಿಗೆ ಮಾತಾಡ್ಸಿದ್ರು, ಕಣ್ಣಿಲ್ದವ್ರಿಗೆ ಕಮ್ಮಿ ಕೊಟ್ಟರು. ಹೀಗೆ ಮಾಡ್ಕೋತ ಕೀರ್ತಿ ಹೋಯ್ತು. ಮುತ್ಯಾಗ ಬಂದು ಬೋಧ ಕೊಟ್ಟರು. ಮುತ್ಯಾಗ ಗುಳಿ ಮುತ್ಯಾಗ ಬೋಧ ಕೊಟ್ಟರು. ಬೋಧ ಅಂದ್ರೆ ಸಂಗನ ಬಸವೇಶ್ವರ ಅಪ್ಪ ಅವರು ಭದ್ರಾಳದವ್ರು. ಸಂಗನ ಬಸವೇಶ್ವರ ಅಪ್ಪ ಅವರು ಬೋಧ ಕೊಟ್ಟರು. ಬೋಧ ಕೊಡೋಣ ಮುಂದೆ ಅವ್ರು ಏನು ಮಾಡಿದ್ರು, ಲಕ್ಷಣಕ್ಕೆ ಠೇರಿಗೆಪ್ಪ ಮಾಲಕ್ ನೀನೇ ಆಗ ಠೇರ ಹೇಳ್ಯಾವ ಆಶೀರ್ವಾದ ಮಾಡಿದ್ರು. ಲಕ್ಷಣ ಠೇರಿಗೆ ನೀ ಮಾಲಕ್ ಆಗು ಅಂದ ಅವ್ರು ಆಶೀರ್ವಾದ ಮಾಡಿದ್ರು ಭದ್ರಾಳದವ್ರು. ಭದ್ರಾಳದವ್ರು ಯಾರಂದ್ರೆ ಸಂಗನ ಬಸವೇಶ್ವರ ಅಪ್ಪ ಅವರು ಶಂಕರಲಿಂಗ ಮುತ್ಯಂದ ಶಿಷ್ಯರವರು. ಇವು ಸಿದ್ದಪ್ಪ ಮಾರೋದ್ರಿಂದ ಇವು ಬಂತಳ ಮುತ್ಯ ಹಿಂಗೆ ಮಾಡ್ಕೊತ ಪರಂಪರೆ ಬೆಳಿ ಬಂದದ್ರಿ. ಹಿಂಗೆ ಅದಕ್ಕೆ ಅವ್ರು ಆಶೀರ್ವಾದ ಮಾಡಿ ಠೇರಿನ ಮಾಲಕ್ ನೀನೇ ಆಗಪ್ಪ ಅಂತೇಳಿ ಠೇರಿಂದ ಒಪ್ಸಿದ್ರು. ಹೋಳಿ ಮುತ್ಯಾರು ಹೋಗಿ ಮ್ಯಾಗ ಏರಿ ರಥ ಏರಿ ಕಿಸಿಂದ್ರ ಶಲ್ಯ ಬೀಸಿಂದ್ರ ಠೇರ್ ಸಾಗ್ತದಪ್ಪ, ನೀ ಠೇರಿನ ಸ್ಯಾದ ನೀನು ಕೊಟ್ಟದ ನೀ ಮಾಡ್ಯಪ್ಪ ಅಂತೇಳಿ ಮುತ್ಯ ಕೊಟ್ರವ್ರು. ಅದು ಮುಂದೆ ಏನಾಯ್ತು, ಅಲ್ಲಿ ಭೇದ ಬತ್ತು ಮಂದಿದು. ನಮ್ಮೂರಾಗ ಇಲ್ಲೆಲ್ಲ ಸ್ವಾಮಿಗಳು ಅವರು ಹಾರ ಬಿಟ್ಟು ನಮ್ಮ ಜಾತಿ ಬಿಟ್ಟು ಅವ್ನು ಪೂಜಾರಿ ಶಿರ್ವೊಳಗೆ ಉಳಿತಂದು ಇದ್ರ ಮೇಲೆ ನಿಂದಿರ್ಸ್ತಾರ. ಈ ವರ್ಷ ನಿಂದಿರ್ಸೋದಿಲ್ಲ. ಹಿಂಗೆ ಮನಸ್ಸನಾಗ ಜರ ಇದು ಮಾಡಿದ್ರು ಅವರೆಲ್ಲ ಮಂದಿ, ಊರನ ಮಂದಿ ಮಾಡೋಣ ಇಂದ ಅದು ಇವು ತಿಳಿತೀವ್ರಿಗೆ ಹಿಂಗಿನ ನಡೆದು ಮಂದಿ ಹಿಂಗೆ ಅಲ್ಲಗತ್ತಾರ ಗುಜು ಅನ್ನೋಣ. ಇವ್ರು ಹೋಲಿಲ್ಲ ಕಡೆ ಒಂದು ಅಡವ್ಯಾಗ ಹೋಗಿ ಕಿಸಿಂದ್ರ ಅಡವ್ಯಾನ ಮೆಟ್ಟಿಗೆ ಮ್ಯಾಗ ಹೋಗಿ ಕೂತರು. ಹ್ಯಾಂಗೆ ಯಾರೇ ಕೇಳಲ್ರಿ ಅಂತೇಳಿ ಹೋಗೋಣ ಇಂದ ಅವರು ಠೇರ್ ಎಳೆ ಆಯ್ತು. ಇವರೆಲ್ಲ ಮುತ್ಯಾಗ ಕರಿಲಾರ್ದೆ ಎಳಿಬೇಕಂತ ಹೇಳಿ ಮಾಡಿರು. ಠೇರ್ ಅಳಗಲಿಲ್ಲ. ಸೋಲೆ ಕಡ್ಡಿಗತ್ತು ಎಲ್ಲ ಠೇರ್ ಎಳೆ ಠೇರ್ ಎಳಿಲಿಕ್ಕೆ ಶುರು ಮಾಡಿದ್ರು. ಸೋಲೆ ಕಡ್ಲಿಗತ್ತು ಎಲ್ಲ ಕಬ್ಬಣ ಸರಪುಳಿ ಇದು ಎಂಥ ಹೊಸರು ಕಡ್ಲಿಗತ್ತನ ಇಂದು ಬಂತಳದವ್ರ ಬಲ್ಲಿ ಹೋದ್ರು. ಎಲ್ಲರೂ ಊರನ ಮಂದಿ ಅವ್ರ ಪ್ರಮುಖರು ಎಲ್ಲ ಠೇರಿನ ಪ್ರಮುಖರು. ಮತ್ತೆ ಹಿಂಗೆ ಠೇರಿ ಎಳೆಯಲಾಗ್ಯದ. ಶಿರ್ವಳ ಮುತ್ಯ ಬಂದಾನಿಲ್ಲ ಅಂತ ಕೇಳಿದ್ರು. ಶಿರ್ವಳ ಮುತ್ಯ ಬಂದಿಲ್ರಿ. ಎಲ್ಲೇನೋ ಹುಡುಕಿ ತೊಗೊಂಬರಿ ಸುಳಿ ಮಕ್ಕಳೇ, ಅವ ಬಂದ್ರಿ ಟೇರ್ ಸಾಗ್ತದ, ಇಲ್ಲ ಸಾಗಲ್ ಠೇರ ಅಂತಂದ್ರು. ಅನ್ನ ಮತ್ತೆ ಹುಡುಕಾಡ್ಕೊತ ಹೋಗಾರ್ದ ಒಂದು ಹೊಲ್ದಾಗಿದ್ದರು. ಆಶ್ರಮ ತೊಗೊಂಡಿರ್ತಾರೆ, ಆಶ್ರಮದ ನೆಳ ಕೂತಿರುತ್ತೆ ಹೆಸರಂತ ತೊಗೊಂಡ್ರು. ಬಂದ್ ಕಿಸಿಂದ್ರೆ ಅವ್ರು ಬಂದು ಓದಕ್ಕೆ ಆಡ ಬಿದ್ದು ನಡ್ರಿ ಬಾಬಾ ಅಂತ ಹೇಳ್ಕ ಮುತ್ಯನ ಅಪ್ಪಣೆ ಆಗ್ಯದ ನಡಿರ್ತೇವೆ ಕರ್ಕೊಂಡು ಅವ್ರು ಬಂದು ಠೇರಿನ ನಿಂತು ಕೈ ಮಾಡೋಣ ದೇವ್ರದ್ದು ಹೆಸರು ತೊಗೊಂಡು ಜೈ ಹೊಡೆದು ಟೇರ್ ಸಾಗ್ತೈತಿ ಅಂತ ಪವಾಡಲ್ಲಿ ಆಯ್ತವು. ಅದು ಇನ್ನೂ ಭೀ ಹಂಗೆ ನಡೆದದ. ಹಂಗೆ
ಅಲ್ಲಿ ಏನಿಲ್ಲ ಠೇರಿನ ಚಾರ್ಜ್ ಒಂದೇ ಕೊಟ್ಟರು ಸಿಗ್ ಬಂದು ಠೇರ್ ಹೇಳ್ಯದಪ್ಪ ನೀ ಬಂದ್ರೆ ಭೀ ನಿನಗೆ ಇರ್ಲಿಕ್ಕೆ ಜಾಗ ಒಂದು ಪ್ರೆಷರ್ ಕೂಲಿ ಕೊಡ್ತೇವೆ ಅವ್ರಿಗೆ ಅಂದಿನಿಂದ ಹಿಂದಿನ ತನ ಹಂಗೆ ಕೊಟ್ಕೋತ ಬಂದಾರ ಬಂದರು ಅದು ವೈನಾ ಹೋಯ್ತು ನೋಡ್ರಿ ದೂರ ಠೇರಿನ ಹೇಳಾಗ ಮಂದಿದೆಲ್ಲ ಎಷ್ಟು ಮಂದಿ ಜನ ಕಲಿತದ ಅಷ್ಟು ಮಂದಿ ಎಲ್ಲ ವೈನ ಎಲ್ಲ ಹೋಯ್ತು ಇಂಥ ಮಾರೋದು ಹನ್ನಲಪ್ಪ ಇಲ್ಲಿ ಶುರುವಾದಾಗ ನಪ್ಪಲೆ ವೈನ ಎಲ್ಲ ಕಡೆ ಪಸರಾಸ್ತ್ರಿ ಪಸರಾದಿಂದ ಎಲ್ಲರೂ ಯಾರ್ಯಾರಿಗೆ ಏನೇನು ಆಗ್ತದ ಪೈಕಿ ಎಲ್ಲ ಮಂದಿ ಬರೋದು ಒಂದು ಥರ ಇರ್ತದೆ ಮಂದಿ 12 ಥರ ತಮ್ಮ ಸಂಸಾರ ಅಡಚಣೆ ಏನ್ ಬರ್ತದೆ ಎಲ್ಲ ಹೇಳಿದ್ರೆ ಅವರು ಆಶೀರ್ವಾದ ಮಾಡಿ ಬಾಯಿಲಿ ಚಲೋ ಆಗ್ತದೆ ಹೋರಿ ಅಂದ್ರೆ ಕಲಸ ಐತೆ ಅವ್ರು ಭಾಳ ಚಲೋನೇ ಹಂಗೆ ಆಯ್ಕೊತ ಗೊತ್ತು ಬರೋಣ ಒಬ್ಬ ಪೂಜಾರಿ ಶವಳದವ ಒಂದು ಕ್ವಾಣ ಒಂದು ಎತ್ತ ಗಳೆ ಹುಡ್ಕೊಂಡು ಬರವ ಗಾಡಿ ಹುಡ್ಕೊಂಡು ಬರವ ಕಟ್ಟಿಗೆ ಗಾಡಿ ಬಾಡಿಗೆ ಅವಾಗ ಗಾಡಿ ಹೊಡಿತಿರು ಕಟ್ಟಿಗೆ ಗಾಡಿ ಮಾಡಿ ₹2 ₹1.5 ₹3 ಮಾಡ್ತಿರು ಒಂದೊಂದು ಗಾಡಿ ಆಯೊಳಗೆ ಅದು ಬಂದು ಒಂದು ಕ್ವಾಣ ಒಂದು ಎತ್ತಿನ ಗಳೆ ಗಾಡಿ ಹುಡ್ಕೊಂಡು ತಂದು ಇಲ್ಲಿ ಕಟ್ಟವ ಸೋಲಾಪುರಕ್ಕೆ ಹೋಗವ ಸೋಲಾಪುರಕ್ಕೆ ಹೋಗಿ ಮಾರ್ಕೊಂಡು ಹೊಳ್ಳಿ ಹೋಗವ ಅವ ರಾತ್ರಿ ಮುಖಾಮುಖಿಲಿ ಬಂದು ಬಿಡವ ಎಲ್ಲ ಚಕಮಕಿ ಚಿಲಿಮಿ ಒಂದು ತುಂಬವ ತಂಬಾಕು ಸೇರ್ಕೋತ ಗಿಡ ತೆಳಗೆ ಅಲ್ಲೇ ಕುಂಡ್ರವ ಮಳೆ ಅವ ಚಂದ್ರಮ್ ಪೂಜಾರಿ ಇರ್ತೀರಿ ಶವಳದವ ಇಲ್ಲೇ ಅದ್ರಿ ಶವಳ ನಾ ಬನ್ನ ಅಂದ ಅವರು ಮ್ಯಾಗಿತ್ತರು ಮುಂದೆ ಸೂರ್ಯ ಹೊಂಡನ ಮೈ ತಕೊಂಡು ಕರೆದ್ರಿ ಅವನಿಗೆ ಬಾರೋ ಈ ಕಡೆ ಒಂದು ಮ್ಯಾಗ ಕರಿಯ ಕ್ವಾಣಿನವನಿಗೆ ಎತ್ತಿನವನಿಗೆ ಮ್ಯಾಗ ಕರಿ ಅಂದರು ಸುರಿನ ಪವಾಡ ಸುರಿಗೆ ಅನ್ನ ಬಂದರು ಬರೋಣ ಏನಪ್ಪ ಕ್ವಾಣ ಎತ್ತ ಗಳೆ ಗಾಡಿ ಹುಡ್ಕೊಂಡು ಸೋಲಾಪುರಕ್ಕೆ ಒಯ್ದು ಒಂದು ಗಾಡಿ ಮಾರ್ಕೊಂಡು ಬಂದು ಇದು ಮಾಡವ ಎಷ್ಟು ಹೈರಾಣ ಮಾಡ್ತಿ ಎತ್ತುಗಳಿಗೆ ಕ್ವಾಣ್ಗಳಿಗೆ ಅವಕ್ಕೆ ಬಿಸಿಲಾಗ ಏನ್ ಗತಿ ಆಗ್ತದ ಸೋಲಾಪುರಕ್ಕೆ ಹೋಗಿ ಕಟ್ಟಿಗೆ ಮಾರ್ಕೊಂಡು ಹೊಳ್ಳಿ ಹೋಗೋದು ಬಾಯಾಗ ದೋಸು ಹೋಗಿ ಅವ್ರ ಗತಿ ಏನಾಗ್ತದಪ್ಪ ನಿಂದು ಹೈರಾಣ ಅವ್ರದ್ದು ಹೈರಾಣ ಎಲ್ಲೆಲ್ಲಿ ಕೊಳ್ ಬಿಡೋದು ಒಂದು ಚೀಲ ತಟ್ಟು ಹಾಸಿ ಮಕ್ಕೊಳವ ಹಿಂಗಾದ್ರೆ ಹ್ಯಾಂಗು ನೀ ದೊಡ್ಡ ಶ್ರೀಮಂತ ಆಗವಿದ್ದಿ ನಾ ಹೇಳ್ದಂಗೆ ಮಾಡೋ ಅಂದ್ರೆ ಅವನಿಗೆ ಅಲ್ಲಿ ನಿಮ್ಮ ಊರಾಗ ಹಾರು ಹೊಲ ಅದ ಒಂದು ಹಾರು ಹೊಲ ಪಡ್ ಬಿದ್ದದ 60 ಎಕರೆ ಜಮೀನು ಅದು ಪಡ್ ಬಿದ್ದದ ಅದು ಮಾಡು ನಿನ್ನ ಮನೆ ಹೊಲದಾಗ 3 ಎಕರೆ ಹೊಲ ಅದ ನಿಂದು ಹಿರಿಯರ ಕೈದು ಅದಕ್ಕೆ ಮೆಣಸಿ ಗಿಡ ಹಚ್ಚು ಮತ್ತು ಅದೊಂದು ಪಡ್ ಜಮೀನ ಅವನಿಗೆ ಹೋಗಿ ಕೇಳು ಮಾಡ್ಕೋತಾನವ ನೀ ಹಸನ ಮಾಡಿ ಮಾಡ್ಕೋ ಏನೋ ಒಂದು ಇದು ಕೊಡು ಕೊಟ್ಟು ಕಿಸಿನ ಮಾಡ್ಕೋ ಅಂದಾರ ಅನ್ನ ಹೋಗಿ ಕಿಸಿನ ಸಿಡಿದಿ ಕೇಳೋಣ ಯಾಕಲ್ಲಿ ಮಾಡ್ಕೊ ಅಂದಾನ ಮಾಡ್ಕೊಪ್ಪ ಏನ್ ಕೊಡ್ಲಿ ಅಂತೇಳಿ ಏನ್ ಕೊಡೋದು ಬೇಡ ತೊಳೋದು ಬೇಡ ಸುಮ್ ಬಿದ್ದಾವ್ ಮಾಡ್ಕೊಂಡು ತಿನ್ನೋಪ್ಪ ಗರೀಬ್ ಮನುಷ್ಯ ಇದ್ದೆ ತಂದ ನಾವು ಅವ ಕೊಟ್ಟ ಕಟ್ಟಿಗೆ ಕಡ್ದು ಮಾಡಿ ಹಸನ ಮಾಡಿ ರಾಬ್ ಮಾಡಿ ಒಂದು 50-60 ಚೀಲ ಜ್ವಾಳ ಬೆಳೆದ್ರಿ ಹೊಲ 60 ಚೀಲ ಕುಸಿದಿ 60 ಚೀಲ ಜ್ವಾಳ ಆಗಂತ ದುರ್ಪ್ಲೆ ಮಾಲಕ ಒಂದು ಗಾಡಿ ಜ್ವಾಳ ಹೇರ್ಕೊಂಡು ಒಯ್ದು ಕೊಟ್ಟಂಡ್ರಿ ಏನಾದ್ರು ಮಾಡೋಣ ಮೆಣಸಿಕಾಯಿ ಹಚ್ಚಂದಿರಲ್ಲ ಮೆಣಸಿ ಗಿಡ ಮನೆ ಹೊಲ ಮೆಣಸಿ ಗಿಡ ಹಚ್ಚನ ಕಂಡಪಟ್ಟಿ ಮೆಣಸಿಕಾಯಿ ಹೊಂಟದು ಅವ್ನು ಬಡ್ತಾನೆ ಹೋಯ್ತಿರಿ ಎಲ್ಲ ಖಲಾಸ ಹೊಲ ಸಿಕ್ಕದ್ರಿ ಆ ಹೊಲದ ಮ್ಯಾಗ ಇದ್ರ ಮ್ಯಾಗ ಮತ್ತೆ ವರ್ಷಿಗೊಂದು ಹೊಲ ತೊಗೊಗತ್ತೀರಿ ಅವ ವರ್ಷಿಗೊಂದು ಹೊಲ ತೊಳ್ಕೊತ ಹಂಗೆ ವಾಡ ಸುತ್ತ ಬಂದ್ರಿ ಅವ ಸ್ವತದಲ್ಲಿ ಅವನ ಮಾಡ 3 ಎಕರೆ ಹೊಲನೇ ಕೊಡೋದು ಮುತ್ಯಾಗ ಅಮ್ಮಗ ಸಿದ್ದನ ಗುಡಿ ಕಟ್ಟೋದು ಇಲ್ಲಿ ಅಮ್ಮಗ ಸಿದ್ದನ ಗುಡಿ ಕಟ್ಟಿಗೆಸಿಂದ 3 ಎಕರೆ ಹೊಲ ಅವನಿಗೆ ಕೊಡೋದು ಅಂದ ಇದಕ್ರಿ ಇಲ್ಲಿಗ ಕಲ್ಲಿಪಿರಿಗಿಗೆ ತೊಗೊಂಡಿದ್ರಿ ಹೊಲ ಆ ಹೊಲನೇ ಕೊಟ್ಟ 3 ಎಕರೆ ಅದೊಂದು 40 ಎಕರೆ ಜಮೀನು ಇತ್ತಿರಿ ಒಂದು 40 ಎಕರೆ 3 ಎಕರೆ ಕೊಟ್ಟ ಅವ್ರಿಗೆ ಮತ್ತೆ 3 ಎಕರೆ ಕೊಟ್ಟು ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ದ ಅವನೇ ಹರಗೋದು ಅವನೇ ಬಿತ್ತೋದು ಏಟದು ಬದುಕ್ತಂದು ಇಲ್ಲಿ ಒಗ್ಯೋದು ಹಿಂಗೆ ಮಾಡ್ಕೋತ ಬಂದು ಅವೆಲ್ಲ ಖಾತೆ ಮಾಡಿ ಮಕ್ಕಳು ಬದಲಿಗೆಲ್ಲ ಆಡ್ಯದಂತ ಹೇಳಿ ಅದು ಮಕ್ಕಳು ಇದು ಸಹಿತ ಅವ್ರ ಎಲ್ಲ ಸಹಿ ಮಾಡಿ ಅವ್ರ ಹೆಸರು ಮುತ್ತೇನ ಹೆಸರಲ್ಲಿ ಬಾಯಿಗೆ ನೀರ ಚಾರಣಿ ಪಾಲ ಬಾಯಾಗ ಮತ್ತು ಹೊಲ ಎಲ್ಲ ಲೆವಲ್ ಮಾಡಿ ಕಬ್ಬು ಹಚ್ಚಿ ಎಲ್ಲ ಕೊಟ್ಟವ ಹಂಗೆ ಮಾಡಿ ಅವಂದೆಲ್ಲ ಗುಡಿ ಕಟ್ಟಿದ್ರು ಅಮ್ಮಕ್ಷಿದನ ಗುಡಿ ಕಟ್ಟಿದ್ರು ಅಲ್ಲಿ ಒಂದು ಅದೊಂದು ಪವಾಡ ಆಯ್ತು ಹಂಗೆ ಮಾಡ್ಕೋತ ಎಲ್ಲ ಮಂದಿ ಹಂಗೆ ವಾಡಸ್ತೇ ನೋಡ್ರಿ ಎಲ್ಲ ಇಸ್ತಾರೆ ವಾಡಸೋತು ಬತ್ತು ವಾಡಸೋತು ಬರ್ನ ಮುಂದೆ
ಅಹಮದನಗರಕ್ಕೆ ಗೊಂದಲಿಗಾರು ವೈನ ಹೋಗ್ಯದ್ರಿ ಅಲ್ಲಿ ಅಹಮದನಗರಕ್ಕೆ ಅಹಮದನಗರಕ್ಕೆ ಅಲ್ಲಿ ವೈನ ಹಿಂಗೆ ಶಿರುವ ಗೂಳಿ ಹಿಂಗೆ ಅಂತ ಇಂಥವಾನ ಅಂತ ವೈನ ಹೋಗ್ಯದ್ರಿ. ವೈನ ಹೋಗೋಣ ಅದು ಅವರು ಬಂದಾರ. ಅವರು 60-70 ವರ್ಷದ ಮನುಷ್ಯರು ವಯ ಆಗ್ಯದ್ರಿ. ಅವ್ರಿಗೆ ಮಕ್ಕಳಿಲ್ಲ. ಅದ್ರ ಸಲ ಮಕ್ಕಳ ಸಲಿಂದ ಇಲ್ಲಿಗೆ ಬಂದಿರಿ. ಬರೋಣ ಇಂದ ಅವರು ಅಂದರು ಠೀಕ್ ಕರ್ಮಳದ ಮಂದಿ ಬರ್ತೈತ್ರಿ. ಪೈಲೆ ಕರ್ಮಳದಿಂದ ಆ ಕಡೆ ಸುದ್ದಿ ಹೋಗ್ಯದ್ರಿ. ಆ ಕಡೆ ಹೋಗಿ ಅವರು ಬಂದಾರ. ನಮ್ದೆಲ್ಲ ಚಲೋ ಆಗ್ಯದಪ್ಪ, ಹಿಂಗೆ ಶಿರುವ ಮಠಕ್ಕೆ ಹೋಗೋಣ, ನೀನು ಹೋಗಿ ನೋಡೋಣ ಬರೋಣ. ಅವನಿಗೆ ಆಶೀರ್ವಾದ ಮಾಡಿದ್ರಿ. ಆಶೀರ್ವಾದ ಮಾಡಿದ್ರು ಯಾಕಲ್ಲಿ ಜಡಿ ತೆಗಿಲಿಕ್ಕೆ ತೊಗೊಂಬರ್ರಿ, ಗಣಸ ಮಗ ಹುಡ್ತಾನ, ಜಡಿ ತೆಗಿಲಿಕ್ಕೆ ತೊಗೊಂಬರ್ರಿ ಅಂದು ಆಶೀರ್ವಾದ ಮಾಡಿ ಅದು ಸುಟ್ಟನ. ಮುಂದೆ ಗಣಸ ಮಗ ಹುಟ್ಟಿದ್ರಿ, ಜಡಿ ತೆಗಿಲಿಕ್ಕೆ ತಂದ್ರು ಅವ್ರಿಗೆ. ಇಲ್ಲಿಗೆ ಬಂದ್ರಿ. ಬಾದಾಮಿ ಚತುರ್ದಶಿ ಹಿನ ಭೀ ಬರ್ತಾರ್ರಿ ಅವರು. ಅವ್ರ ಮನೆಯವ್ರು ಉಳಿದವ್ರು ಕಾಲ ಹೊಂಟದ ಹಂಗೆ. ಅವ್ರು ಬಂದ ಕಿಸಿಂದ್ರೆ ಇಲ್ಲಿ ಜಡಿ ತೆಗೆದು ಮಾಡೋದು ಬಾದಾಮಿ ಜಾತ್ರೆ ಇತ್ತು. ಚತುರ್ದಶಿದಿಂದ ಜಡಿ ತೆಗೆದ್ರು. ಅದು ಹೇಳಿಕೆ ಆತವ್ರಿ ನಸಿಕಿನಾಗ ಅಮಾವಾಸ್ಯೆ ದಿನ. ಆ ಹೇಳಿಕೆ ಹೇಳಾಗ ಅದು ಬಾಯಿ ಇದ್ದಂಗೆ ಸಂಕೇಶ್ವರ ಗುಡ ಐತ್ರಿ ಇಲ್ಲಿ. ಅಲ್ಲಿ ಏನು ಇದು ಇದ್ದಿತ್ತಿಲ್ಲ, ಎಲ್ಲ ಉಸುಕ ಹಾಕಿತ್ತು. ಸುತ್ತಮುತ್ತ ಸಂಕೇಶ್ವರ ಗಿಡ ಐತ್ರಿ. ಎಲ್ಲ ಜನ 2 ದಿನಗಟ್ಲೆ ಬರ್ತೈತ್ರಿ ಎತ್ತಿನ ಗಾಡಿ ಹೂಡಿ. ಅದು ಬಂದ್ರಂದ್ರೆ ಚತುರ್ದಶಿ ದಿನ ಬಂದ್ರಂದ್ರೆ ಅಮಾವಾಸ್ಯೆ ದಿನ ಮತ್ತು ಇದ್ರ ದಿನ ಅಪ್ಪಲಲ್ಲಿ 400 ಮಂದಿ ಹೋಗ್ತೈತ್ರಿ. 2 ಮುಕ್ಕಂ ಬೀಳ್ತೀವ್ರಿ, 2-3 ಮುಕ್ಕಂ ಅಷ್ಟು ಗರ್ದಿ ಇರ್ತೈತ್ರಿ ಜನ. ಅದು ನುಡಿ ಹೇಳಾಗ ಅದು ಖುಷಿ ಏನಾಗ್ಯದ್ರಿ. ಒಮ್ಮೆ ಉಸಲು ಬಂದು ಗಟ್ಟಿ ಸತ್ತದ ಕೂಸು. ಸಾಯನ ಇಂದಾಕಿ ಹೆಣ್ಮಗಳು ನುಡಿ ಆಗ್ಯಾವ. ನುಡಿ ಆಗ್ಯಾರ ಕೂಸ ಮಂದೆಲ್ಲ ಕೂತು ಗಪ್ಪಾಗಿ ಮಂದೆಲ್ಲ ಗಪ್ಪ ಆಗಾರ್ದ ನೀನೇ ಕೊಟ್ಟು ನೀನೇ ತೊಗೊಂಡು ಅಂದ ಹೆಣ್ಮಗಳು ಅಳ್ಳಗತ್ತೊಳಕಿ. ಇಲ್ಲೇ ಗಿಡ ಐತ್ರಿ ಒಂದು, ಆಚೆಗಡೆ ಅವ್ರ ಮಕ ಬಿಚ್ಚಿ ಕೂತಿರು ಒಳಗೆ. ಏನದು ತಂದ್ರು ಹಿಂಗೇನೆ ಹೋಗ್ಬೇಕು, ಹೆಣ್ಮಗಳು ಕೂಸು ಸತ್ತದತ್ರಿ ಹಿಂಗೆ ಎಲ್ಲಿ ನೋಡೋತ್ ಹೇಳಿ ಬಂದ್ರಿ. ಇಲ್ಲಿ ಒಳಗಿಂದ ಕಂಡಾಪಟ್ಟಿ ಜನ ಐತ್ರಿ ಎಲ್ಲ. ಬಂದು ಕಿಸಿಂದ್ರ ಏನದ್ಗೆದೋ ನೋಡೋ ಖುಷಿ ತೊಗೊಂಬೈಕಡೆ ನೋಡೋ ಅಂದರು. ಖುಷಿಗೆ ಒಯ್ದು ಕೊಟ್ಟರು. ಅವರು ಅಮಾವಾಸ್ಯದನ್ನ ಮುಂದೆ ಹಿಂಗೆ ಹಾಕಿದ್ರಿ ಖುಷಿಗೆ. ಮೈ ಮಿಂದು ಟ್ರಾವೆಲ್ ತೆಗೆದು ಮ್ಯಾಗ ಹೊಚ್ಚೋದು, ಹೊಚ್ಚಿ ಮ್ಯಾಗ ಬಂಡ್ರ ಹೊಡೆದು ಕೂಸು ಹೊಳ್ಳಗತ್ರಿ. ನಿನ್ನವ್ ಕೂಸು ಸತ್ತದತ್ತಿ ಮಗಂದ, ನಿನ್ನವನು ಏನಾಗ್ಯದ ನಾವು ಖುಷಿಗೆ ಸುಮ್ಮನೆ ಸತ್ತದತ್ ಹೇಳ್ತಿ ಪುರಾಣ ಕೊಡ್ತಿ ಅಂದಕಿಸಿ ಬೈದು ಹೇಳಿ ಮಾಡಿ ತಗೋ ನಿನ್ನವನು ಇದಕ್ಕೆ ಪುನರ್ಜನ್ಮ ಆಗ್ಯದ. ಈಗ 20 ವರ್ಷ ಆಗತ್ತಾನ ಇವನಿಗೆ ತರೋದಿಲ್ಲ ಇಲ್ಲಿ ಈ ಪೋಳ್ಯಾಗ. ಹಿನ 2 ಮಕ್ಕಳು ಹುಡ್ತಾವ ನಿನಗೇನ, ಅವು 2 ಮಕ್ಕಳು ಹುಡ್ತಾವ. ಆ ಕಡೆ ನಿಂದಿದ್ದು ಮಾಡೋ ಇವನಿಗೆ ಮಾತ್ರ 20 ವರ್ಷದಿಂದ ಇಲ್ಲಿ ತರಬೇಡ, ಪುನರ್ಜನ್ಮ ಆಗ್ಯದ ಇಲ್ಲಿ ತರಬೇಡ. ಇವನಿಗೆ 20 ವರ್ಷ ಆಗಾನ ಮುಂದೆ ಬರಲಿ, ಖರೆ 20 ವರ್ಷ ಬೇಡ, 20 ಒಳಗೆ ಬರಬೇಡ ಹಿಂಗಂದು ಹೇಳೋಣ. ಅವು ಹೋಗ್ಯಾರಿ, ಮಾತು ಕೇಳ್ಯಾರ ಅವರು ಎಲ್ಲ. ಬಾದಿನ ಮಾತು ನೆನಪು ಹರಿಯೋದ್ರಿ ಅವಕ್ಕೆ. ಹಿನ 2 ವರ್ಷ ಕಮ್ಮಿ ಇತ್ತು ರೀ. 18 ವರ್ಷ ಆಗಿತ್ತು ರೀ ಪಾರ ಒಯ್ಯಕ್ಕೆ ಬಂದಿತ್ತು. 18 ವರ್ಷ ಆಗಿತ್ತು. ಬಂದಾರ ಅವ್ರೆಲ್ಲರೂ ಮನೆ ಮಂದಿನೇ ಎಲ್ಲ ಬಂದು ಇಲ್ಲೇ ಚತುರ್ದಶಿ ದಿನ ಬಂದು ಬಾನ ಅಡುಗೆ ಮಾಡಿ ಬಾನಪ್ಪನ ಹಿಡ್ದಾರ. ಹೊತ್ತೊಂಟ್ರೆ ಅಮಾವಾಸ್ಯೆ ಕುಸ್ತಿ ಸಂಜೆ ಮಾಡಿ ಕುಸ್ತಿ ಮರ್ದಿನ ಬರೋದಾಗ ಮತ್ತೆ ಹೇಳ್ತೀರಿ. ಮತ್ತೆ ಎಳೆಗೆ ಕೂಸ ಬಿದ್ದು ಗರ್ದ್ಯಾಗ ಸತ್ತಿತ್ತಲ್ರಿ, ಅದೇ ಎಳೆಗೆ ಬಾಯ ಬಿದ್ದು ಸತ್ತದ್ರಿ. ಈಗ ಹೊಕ್ಕ ಬರೋ ಬಾಯಿ ಐತಿರಿ, ಅವಾಗ ಇದು ಕಟ್ಟೋದು ಇದ್ದಿತ್ತಿಲ್ಲ. ಹೊಕ್ಕ ಬರೋ ಬಾಯಾಗೆ ಹೋಗಿ ಕೂಸು ಬಿತ್ರಿ. ಬಿದ್ದದ್ರಿ ರಾತ್ರಿಯಾಗ ನೋಡಿಲ್ಲ ಯಾರು. ಅದು ಮುಂಜಾನೆ ಕಡಾಯಿಗೆ ಹುಗ್ಗಿ ಕುಸ್ತಿ ಮಂದಿ ಅಡುಗೆ ಹುಗ್ಗಿ ಹಾಕ್ಬೇಕಂತ ಹೇಳಿ ನೀರು ತರ್ಲಿಕ್ಕೆ ಹೋಗ್ಯಾರಿ. ಹುಣ್ಸಿನ ತಪ್ಪರು ಒಳಗೆಲ್ಲ ಬಿದ್ದದ. ಹಿಂಗೆ ಮಾಡಿ ನೀರು ಹೊಳಾಡ್ಸೋದು. ಕೂಸಿನ ತಲೆನೇ ಕಾಣಿಸಿದ್ರಿ ನೀರು ತುಂಬವ್ರಿ. ಯಪ್ಪ ಇಲ್ಲಿ ಹಿಂಗೆ ಮನುಷ್ಯ ಹಿಂಗದ್ರಿ, ಮನುಷ್ಯ ಬಿದ್ದದ ಒಳಗೆ ಕೂಸು ಬಿದ್ದದ. ನಮ್ಮ ಮುತ್ತವರಲ್ಲಿ ಕಂಬಳಿ ಮಠದಾಗಿದ್ರು. ಹೊರಗೆ ಎತ್ತಿ ತಂದು ಕಿಸಿಂದ ಹಾಕಿದ್ರು. ಹಾಕಿಸಿಂದ್ರೆ ವ್ಯವಸ್ಥಾನ ಮತ್ತೆ ವ್ಯವಸ್ಥಾನ ಹತ್ತಿರೋರು ಗಂಡ ಹೆಂಡತಿ ಎಲ್ಲ ನಿಮ್ಮ ಅವನು ಎಬ್ಸಲ್ಲ, ಅವನು ಮುಗಿದದ. 18 ವರ್ಷ ಆಗ್ಯದ. ಅವ್ನು ಇನ್ನೂ 2 ವರ್ಷ ಕಮ್ಮದ ನೀವು ತಂದಿರಿ. ಪುನರ್ಜನ್ಮ ಆಗ್ಯದ ಒಂದು ಹೇಳಲಿಗೆ. ಅವ ದೇವರಾದ ಗುಡಿ ಕಟ್ರಿ ಇಲ್ಲಿ ತಿಳಿಯಲ್ಲಿ ಗುಡಿ ಕಟ್ಟಿ ಸೇರಿ ಕಲ್ಲಿ
ಚತುರ್ದಶಿ ದಿನ ಬರ್ತಾರ ಅವ್ರು ಬಾನ್ ಇಲ್ಲಿ ಗುಡಿ ಅದ ಸಣ್ಣದೊಂದಲ್ಲಿ ನಮ್ಮ ಮಾರಾಗಳು ಬಲ್ಲೆ ಹಚ್ಚಿದ್ರ ಮಗಳು ಅಂತ ಪಾವಡ ಮಾಡ್ಯಾನ ಮುತ್ಯ.